ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪೂಜು ಕಾಜು ಸ್ಟೋರೀಸ್. ಹೇಗಿದ್ರಿ ಎಲ್ಲರೂ? ನೀವೆಲ್ಲ ಖುಷಿಯಲ್ಲಿದ್ದೀರಿ ಅಂತ ಎಣಿಸ್ತಾ ಇವತ್ತಿದ್ದು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಇವತ್ತೊಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಎಕ್ಸ್ಕ್ಲೂಸಿವ್ ವ್ಲಾಗ್ ಓನ್ಲಿ ಆನ್ ಪೂಜು ಕಾಜು ಸ್ಟೋರೀಸ್. ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಶೆಫ್ ಬಾಣಸಿಗ ಚೇಂಜ್ ಆಗಿದೆ. ಬಾಣಸಿಗ ಫಸ್ಟ್ ಟೈಮ್ ಕೇಳಿದ್ರು ವರ್ಡ್. ಅಡಿಗೆ ಭಟ್ರು ಬಾಣಸಿಗ ಅದು ಯಾವ್ದು ಭಾಷೆಯಲ್ಲಿ? ಅಚ್ಚ ಕನ್ನಡ. ಓಕೆ. ಟೆಕ್ಸ್ಟ್ ಬುಕ್ ಇಂದ ಹೆಕ್ಕಿ ಹಾಕಿದ್ದು ಬಾಣಸಿಗ ಅಲ್ಲ? ಹೌದು. ಸೊ ನನ್ಗೆ ಅನಿಸ್ತದೆ ಇದು ಬಾಣಸಿಗ ಅಥವಾ ಶೆಫ್ ಎಂತ ಅಡಿಗೆ ಮಾಡ್ತೇನೆ ವಿಡಿಯೋ ಅಲ್ಲ. ನನ್ನ ಹೆಂಡತಿ ಈಗ ನಾನು ಇದು ಶುರು ಮಾಡುವಾಗ ನಾನು ಇದದು ವ್ಲಾಗ್ ಮಾಡುದಾ ಹೇಳಿ ನಂಗೆ ಈಗ ತಲೆಗೆ ಹೋಗ್ತಾ ಉಂಟು ಇಲ್ಲಿ ಮಾತಾಡ್ತಿರುವಾಗ. ಇದು ಮೋಸ್ಟ್ಲಿ ನಂದು ರೋಸ್ಟಿಂಗ್ ವಿಡಿಯೋ ಅಂತ ಅಲ್ಲ? ರೋಸ್ಟ್ ಪಂಕಜ್ ವಿತ್ ಪೂಜು. ಸೊ ಈ ವ್ಲಾಗ್ ಅಲ್ಲಿ ಆದಷ್ಟು ನೀವು ಕಮೆಂಟ್ ಸೆಕ್ಷನ್ ಅನ್ನು ಯೂಸ್ ಮಾಡಿ ನನ್ನ ಜೊತೆ ರೋಸ್ಟ್ ಮಾಡಿ. ನೀವೆಲ್ಲ ಮೋರ್ ದೆನ್ ವೆಲ್ಕಮ್. ಇಲ್ಲ, ಜೀವನದಲ್ಲಿ ಫಸ್ಟ್ ಟೈಮ್ ಅಲ್ಲ, ಹೀಗೆ ಸೈಡ್ ಡಿಶ್ ಹೀಗೆ ಮಾಡಿದ್ದೇನೆ ಮನೇಲಿರೋ ಮಂಗಳೂರಲ್ಲಿ ಅಮ್ಮನೊಟ್ಟಿಗೆ ಸೇರಿ. ಬಟ್ ಹೀಗೆ ಫುಲ್ ಕೋರ್ಸ್ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದು. ವಿಡಿಯೋಸ್ ನೋಡಿ ಬರ್ದಲ್ಲಿ ಇಟ್ಟಿದ್ದೇನೆ. ನಂಗೆ ಮೆಮೊರೈಸ್ ಮಾಡಿ ನಿಮ್ಗೆ ತೋರಿಸ್ತೇನೆ ಈಗ. ಗಮ್ಮತ್ತುಂಟೀಗ, ಬನ್ನಿ ಹೋಗುವ. ಬನ್ನಿ. ಈಗ ಎಂತೆಲ್ಲ ಮಾಡಿದ್ದಾರೆ ಆಲ್ರೆಡಿ? ಏನಾದ್ರು ಮಾಡಿ ಇಟ್ಟಿದ್ದೀರಾ? ಇಲ್ಲ, ವಾಶ್ ಮಾಡಿ ಇಟ್ಟಿದ್ದೇನೆ. ವೆಜಿಟೇಬಲ್ಸ್ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೇನೆ. ಸೊ ಚಾಪ್ ಮಾಡುವ ಈಗ. ಓಕೆ, ಸೊ ಬನ್ನಿ ಇವರ ರೋಸ್ಟಿಂಗ್ ಸೆಷನ್ ಸ್ಟಾರ್ಟ್ ಮಾಡುವ. ಆಲ್ ದ ಬೆಸ್ಟ್. ಇವರೀಗ ಇವತ್ತು ಕಿಚನ್ ಡಿಸಾಸ್ಟರ್ ಮಾಡ್ತಾರಾ ಅಥವಾ ಮಾಸ್ಟರ್ ಶೆಫ್ ಆಗ್ತಾರಾ? ಬನ್ನಿ ಹೋಗಿ ನೋಡುವ. ನಮ್ಮ ಅಣ್ಣ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟ್ ಈಗ ಈರುಳ್ಳಿಯಿಂದ ಶುಭಾರಂಭ. ಇವತ್ತು ಬಾಯಿ ಸಿಹಿ ಮಾಡೋಣ ಇಲ್ವಾ? ಬಾಯಿ ಸಿಹಿ ಮಾಡೋಣಲ್ಲ, ಇಲ್ಲಿ ಕಣ್ಣು ಸಿಹಿ ಆಗ್ತಾ ಉಂಟು. ಖಾಲಿ ಸಿಪ್ಪೆ ಇದು ತೆಗ್ದಷ್ಟೇ ಉರಿಲಿಕ್ಕೆ ಸ್ಟಾರ್ಟ್ ಆಯ್ತು. ವೆಲ್ ಆರ್ಗನೈಸ್ಡ್ ಶೆಫ್ ನಮ್ದಿವತ್ತು. ನೋಡಿ, ಇದು ಕಸ ಹಾಕ್ಲಿಕ್ಕೆ ತಂದಿಟ್ಟಿದ್ದಾರೆ. ವೆರಿ ನೈಸ್. ಇಲ್ಲಿ ನೋಡಿ, ಅವ್ರು ಲಿಟ್ರಲಿ ಎಂತ ಎಲ್ಲ ತರಕಾರಿ ಹಾಕಬೇಕು, ಯಾವಾಗ ಹಾಕಬೇಕು ಎಲ್ಲ ಬರ್ದಿಟ್ಟಿದ್ದಾರೆ. ಅದು ಸಹ ಎಷ್ಟೆಷ್ಟು ಹಾಕ್ಬೇಕಂತಾನು ಬರ್ದಿಟ್ಟಿದ್ದಾರೆ. ಅಲ್ಲ ಗೈಸ್, ಗಡಿಗೆ ಆ ಮೊಬೈಲ್ ಅಲ್ಲಿ ವಿಡಿಯೋ ನೋಡಿ ಮಾಡುವ ಬದಲು ಇದು ಸಿಂಪಲ್ ಬರ್ದಿಟ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ. ಇವರ ನೀನು ದಿನ ಅಡಿಗೆ ಮಾಡ್ಲಿಕ್ಕೆ ಹಾಕಿದ್ರೆ ಎಂತ ಅವಸ್ಥೆ. ಬುಕ್ ಬೇಕೇನು? 100 pages ಇದು. ನಮ್ಮನೆ ಮಗಿಗೆ ಅಡಿಗೆ ಮಾಡ್ದೆ ಅಡಿಗೆ ಮಾಡಿ ಈಗ ಇದು ಕಥೆಯಲ್ಲ ಜೀವನ ಅದೇ ಆಗಿದೆ ಅಲ್ಲ ನಿಮ್ಗೀಗ? ಕಣ್ಣೂರಿತದೆ, ಒಳ್ಳೆ ಕಣ್ಣೂರಿ. ಕನ್ನಡಕ ಎಲ್ಲ ತೆಗ್ದಿಟ್ಕೊಂಡು ಕೊಯ್ತಿದ್ರೆ ಆಗ ಜಾಸ್ತಿ ಉರಿಯುದಲ್ಲ? ಹೌದಾ? ಅಲ್ಲ, ಕನ್ನಡಕ ಸ್ವಲ್ಪ ಆದ್ರೂ ಪ್ರೊಟೆಕ್ಷನ್ ಕೊಡ್ತೇನೋ, ನಂಗೆ ಗೊತ್ತಿಲ್ಲ. ಇದಾಗ್ತದೆ, ನೀರಾಗ್ತಲ್ಲ ಕಣ್ಣೀರು. ಓಹೋ, ಬೇಡ ಕೂಗ್ಬೇಡಿ. ನನ್ನ ಹೆಂಡತಿ ನಂಗೆ ಹೊಡ್ದ್ಲು ಗೈಸ್. ನಾನು ಅದಕ್ಕೆ ರೆಕಾರ್ಡ್ ಮಾಡ್ತಿದ್ದೆ, ನಂಗೆ ಗೊತ್ತಿದ್ದೆಲ್ಲ ಬರ್ತದೆ ಅಂತ. ಕಲಿಯುಗ ಗೈಸ್, ನೋಡಿ ಗೈಸ್, ಕಲಿಯುಗ ಇದೆಲ್ಲ गैस। ये आदमी बहुत मेहनत कर रहा है, इसीलिए इसको एक लाइक तो जरूर कीजिए। एक जरूर लाइक, एक बनता है लाइक, ಅಲ್ಲ? ಈ ಕನ್ನಡದಲ್ಲಿ ಹೇಳಿ, ಪರವಾಗಿಲ್ಲ, ಹಿಂದಿ ಗೊತ್ತಿಲ್ಲ. ನಂಗೆ ಸ್ವಲ್ಪ ಹೀಗೆ ತತ್ತಿ ಹೋಗಿದ್ದು ಅಷ್ಟೇ. ಹಿಂದಿ ಬರುದಿಲ್ಲ ಗೈಸ್ ನನ್ನ ಹೆಂಡತಿಗೆ, ಎಂತ ಮಾಡುದು? ಕೆಲವರು ಕನ್ನಡ ಬರುದಿಲ್ಲ ಹೇಳ್ತಾರೆ ಗೈಸ್. ಅವ್ರು ನನಗೆ ಹಿಂದಿ ಬರುದಿಲ್ಲ ಅಂದ್ರೆ ಪರವಾಗಿಲ್ಲ, ಕನ್ನಡ ನಾಡಲ್ಲಿದ್ದು ಕನ್ನಡ ಮಾತಾಡ್ತೀನಲ್ಲ, ಅದು ಇಂಪಾರ್ಟೆಂಟ್. ಹಾಗೆ ಏನಂತೀರಾ? ನೀರುಳ್ಳಿ ಒಂದೇ ಕಷ್ಟ ಮಾರೆ. ನೀರುಳ್ಳಿ ಕೊಯ್ದು ಕೊಡ್ತೀಯಾ? ಬಾಕಿ ಎಲ್ಲ ಮಾಡ್ತೇನೆ. ಆಯ್ತು, ಸುಮ್ಮನೆ ನೋಡುವ, ಟ್ರೈ ಮಾಡುವ. ಆಗ್ಲಿಲ್ಲ, ಐ ಕ್ಯಾನ್ ಡೂ ಇಟ್. ಅಲ್ಲ, ನಾ ಮಾಡಿ ಕೊಡ್ತೇನೆ ಬೇಕಾದ್ರೆ. ಬೇಡ, ನಂಗೆ ಹೇಳಿದ್ದು ನೀನ್ ರಾಣಿ ತರ ಕುತ್ಕೊಂಡು ನೋಡಿ ಇವತ್ತು ನಾನು ಎಲ್ಲ ಅಡಿಗೆ ಮಾಡ್ತೇನೆ ಅಂತ. ನನಗೆ ಇವತ್ತು ಹೇಳುವಾಗ ಎಷ್ಟು ಖುಷಿ ಅಂದ್ರೆ, ಬಟ್ ಅವಳು ರಾಣಿ ತರ ಕೂತ್ಕೊಳ್ಳೋ ಬದಲು ರಾಣಿ ತರ ವಿಡಿಯೋ ಮಾಡ್ತಿದ್ದಾಳೆ ಗೈಸ್. ಈಗ ನಮ್ದು ರೋಲ್ ಸ್ವಿಚ್ ಆಗಿದೆ. ನಂಗೆ ಆಗ್ಲಿಲ್ಲ, ಕಣ್ಣು ಉರಿಯುದ್ರಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಸೊ ನಮ್ಮ ಮೇಡಮ್ ಅವರು ಹೆಲ್ಪ್ ಮಾಡ್ತೇನೆ ಅಂತ ಹೇಳಿ ಆನಿಯನ್ಸ್ ಎಲ್ಲ ಚಾಪ್ ಮಾಡಿ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಪೂಜಿತನವರೇ. ಆದ್ರೆ ಲಾಸ್ಟಿಗೆ ಉಪ್ಪು ನನ್ನ ಹತ್ರ ಹಾಕ್ಲಿಕ್ಕೆ ಹೇಳಿದ್ರೆ ಬಾರಿ ಕಷ್ಟ. ಇಲ್ಲ ಅದೆಲ್ಲ ನಾ ಮಾಡ್ತೇನೆ. ಬಟ್ ಯಾರೋ ಹೇಳಿದ್ರು ಫಸ್ಟ್ ಟೈಮ್ ಆಗಿದೆ, ಅಷ್ಟು ಕಣ್ಣು ಉರಿದೆ ಅನ್ನೋ ಹೇಳಿ. ಬಟ್ ಇಲ್ಲಿ ಸಹ ಯಾರೋ ಕೂಗ್ತಿದ್ದಾರೆ. ಒಂಚೂರು ಘಾಟಿ, ನಮ್ದ್ರಲ್ಲಿ ಹಾಗೆ ಈರುಳ್ಳಿ ಒಂಚೂರು ಖಾರ ಇದೆ, ಇದು ಘಾಟಿ ಈರುಳ್ಳಿ ಹೇಳುದು. ಇಲ್ಲಿ ಘಾಟಿ ಇಲ್ಲ ನಮ್ಗೆ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಹೆಲ್ಪ್. ಯು ಆರ್ ಮೋಸ್ಟ್ ವೆಲ್ಕಮ್. ಓಕೆ, ಇದಾದ್ಮೇಲೆ ಅಗೇನ್ ನಾನೇ ಬ್ಯಾಕ್ ಟು ವರ್ಕ್. ಆಗ ತೋರಿಸ್ತೇವೆ ವಾಪಸ್. ಆಯ್ತು, ಈಗ ಈರುಳ್ಳಿ ಆಯ್ತು. ನೆಕ್ಸ್ಟ್
ಈಗ ನೆಕ್ಸ್ಟ್ ನಾವು ನನ್ನೊಂದು ಇದು ಉಂಟು ರೆಸಿಪಿ ಬುಕ್ ಅಲ್ಲಿ ನೋಡಿ ಹೇಳ್ತೀನಿ. ನೆಕ್ಸ್ಟ್ ನಾವು ಬೆಳ್ಳುಳ್ಳಿ ಕಬಾಬ್. ಸೊ ಬೆಳ್ಳುಳ್ಳಿಯನ್ನು ಇದ್ರಲ್ಲಿ ಸಹ ನಿಂಗೆ ಹೆಲ್ಪ್ ಮಾಡಿ ಕೊಡ್ಬೋದು, ಇದ್ರ ಸಿಪ್ಪೆ ತೆಗೆದು ಕೊಡ್ಬೋದು ನೀನು. ಏನನ್ನ ದೇವ್ರೆ ಬೇಡ ಮಾಡ್ತೇನೆ ನಾನು. ಸಿಪ್ಪೆ ತೆಗಿ ಕಷ್ಟ ಉಂಟು. ಬೇಡ, ನನ್ನ ಹತ್ರ ಒಬ್ರು ಉಂಟು, ನಾನು ಮಾಡುವ. ಅಲ್ಲ ಪರವಾಗಿಲ್ಲ, ನಮ್ಮ ಹತ್ರ ಚೂರಿ ಉಂಟು, ನಿನ್ನ ಹತ್ರ ಒಬ್ಬರಿದ್ದರೆ. ತುಮಾರಿ ಪಾಸ್ ಕ್ಯಾ ಹೇ? मेरे पास ना है. ಇವತ್ತಿಗೆ ಆಗತ್ತ ಸಣ್ಣದ ಕೊಯ್ಬೇಕು, ಅದೆಲ್ಲ ನಿಮಗೆ ಗೊತ್ತಾಗುದಿಲ್ಲ. ನನ್ಗೆ ನಾಳೆ ಊಟ. ಇಲ್ಲಿ ನೋಡಿ ಎಷ್ಟು ಫಾಸ್ಟ್ ಕೊಯ್ತಿದ್ ನೋಡಿ. ಈಗ ಇಲ್ಲಿ ನೋಡಿ, ಈಗ ಇದು ಹಿಡ್ದೆ ಅಲ್ಲ ಒಂದು ಕೈ ಮೇಲ್ಲ ಮತ್ತೆ. ಆಯ್ತಲ್ಲಿ ಬ್ರೇಕ್ ಹಾಕ್ತೀರಾ ಅಂತ. ಬ್ರೇಕ್ ಬಂತ? ಇಲ್ಲ, ಈಗ ಹಂಪಿತ್ತೇನೋ ಅಲ್ಲ, ಹಂಪಿದ್ದಿರ್ಬೇಕು ಅದಕ್ಕೆ, ಇಲ್ಲಾದ್ರೆ ಎಲ್ಲ ಗಾಡಿ ಎಲ್ಲ ಸ್ಮೂತ್ ಹೋಗ್ತದೆ. ಇದಕ್ಕಿಂತ ಮಿಕ್ಸಿಗೆ ಹಾಕ್ಬೋಯ್ತಾ? ಕಷ್ಟ ಉಂಟು ಈ ಅಡಿಗೆ, ಎಲ್ಲರಿಗೆ ಸೀಮಿತವಾಗಿದ್ದಲ್ಲ. ಆಕ್ಚುಲಿ ನಿಂಗೆ ಗೊತ್ತುಂಟಾ, ಹುಡುಗರು ವರ್ಲ್ಡ್ ಅಲ್ಲಿ ಈ 5 ಸ್ಟಾರ್ ಹೋಟೆಲ್ ಅಲ್ಲೆಲ್ಲ ಹೈಯೆಸ್ಟ್ ಹುಡುಗರು ಇದ್ದಾರೆ ಶೆಫ್ ಆಗಿ. ಹೌದು, ಆದ್ರೆ ನಮ್ಮನೇಲಿ ಮಾತ್ರ ಇಲ್ಲ ಅಷ್ಟೇ, ಅದೇ ವಿಪರ್ಯಾಸ. ಇಂಡಿಯಾದಲ್ಲಿ ಸಹ ಅದೆಂತದು ಮಾಸ್ಟರ್ ಶೆಫ್ ಇವ ಅಲ್ಲ ವಿನ್ ಅದು, ನಮ್ಮ ಮಂಗಳೂರಿನವ. ಎಂತ ಅವನ ಹೆಸರು ಮರ್ತಾ ಇದ್ದೀನಿ. ಮೊಹಮ್ಮದ್ ಆಶಿಕ್. ಅವರದೊಂದು ಕೆಫೆ ಇತ್ತಲ್ಲ ಮಂಗಳೂರಲ್ಲಿ, ಅದಾದ್ಮೇಲೆ ಸ್ಟಾರ್ಟ್ ಮಾಡಿ. ನೈಸ್. ಸೊ ಯಾ ಹುಡುಗರು ಮಂಗಳೂರಲ್ಲಿ ಕೆಲವು ಹುಡುಗರು ಮಾತ್ರ ಒಳ್ಳೆ ಮಾಡುದಿಲ್ಲ, ಇಲ್ಲ ಕೆಲವರು ಇಲ್ಲಿ ನೋಡಿ. ಇಲ್ಲ, ನನ್ನ ಪ್ರಕಾರ ಹುಡುಗರು ಆಲ್ ರೌಂಡರ್ ಗೈಸ್, ಎಂತ ಕೊಟ್ರು ಮಾಡ್ತಾರೆ. ನಾವೆಲ್ಲ ನೋಡ್ತಾ ಇದ್ದೇವೆ ಆಲ್ ರೌಂಡೇ. ನೋಡಿ ಈಗ ಎಷ್ಟು ಎಲ್ಲ ಆಲ್ ರೌಂಡ್. ಓಕೆ, ನೆಕ್ಸ್ಟ್ ನಿಮ್ಮನೆಲ್ಲ ಬಿರಿಯಾನಿ ಮಾಡೋಕಿದ್ರೆ ಕರೀರಿ, ಇವ್ರು ಬಂದ ಎಲ್ಲ ಕಟ್ ಮಾಡಿ ಕೊಟ್ಟು ಹೋದ್ರು. ಬಟ್ ಬಿರಿಯಾನಿ ಮಾಡೋಕ್ಕಿಂತ ಒಂದು 8 ದಿನ ಮುಂಚೆನೆ ಕರಿಬೇಕು ನೀವು. ಇವರು ಕಣ್ಣೀರು ಹಾಕೊಂಡು ಕೊಟ್ಟು ಮಾಡಿ ಕೊಡುವಾಗ 2 ದಿನ ಬೇಕಾಗ್ತದೆ. ಕಟ್ ಮಾಡ್ಲಿಕ್ಕೆ ಮಾತ್ರ ಬೇರೆ ಯಾರ ಜನ ಇಟ್ಟೈತಿ, ಈಗ ಹೋಗ್ತಿತ್ತಿಲ್ಲ. ದೇವ್ರೆ, ಮೆಲ್ಲ ಮಾಡಿ ಮೆಲ್ಲ. ಇವ್ರೀಗ ಅಡಿಗೆ ಮಾಡು ಬರದಲ್ಲಿ ಈಗ ಒಂದು ಒಂದು ಬೆರಳೇ ಕಟ್ಟಾಗಿ ಹೋಗ್ತಿತ್ತು, ಈಗ ಜಸ್ಟ್ ಅಲ್ಲಿ ಮಿಸ್ ಆದ್ರು ಅವ್ರಿಗೆ. ತೆಗಿಬೇಕಲ್ಲ ಗೈಸ್, ತುಂಬಾ ಕಷ್ಟ ಉಂಟಾಯ್ತಾ. ಆದ್ರೂ ಇರ್ಲಿ ಪಾಪ, ಮನ್ಸ್ ಕೊಟ್ಟು ಮಾಡ್ತಾ ಇದ್ದಾರಲ್ಲ. ನೀವೆಲ್ಲ ನಂಗೆ ಕಾಮೆಂಟ್ ಅಲ್ಲಿ ಬೈಬೇಡಿ. ಕಾಮೆಂಟ್ ಅಲ್ಲಿ ಹೇಳಿ. ಇಲ್ಲ ಬೈಬೇಡಿ, ನಂಗೆ ಅರ್ಥ ಆಗ್ತದೆ ಪ್ರೀತಿ ಅಂತ. ಆದ್ರೆ ಒಂದಿನ ಮೊದ್ಲೇ ನಾವು ಅಡಿಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಿತ್ತು, ಅದು ಸಹ ಅರ್ಥ ಆಗಿದೆ ನಂಗೆ. 2 ವಿಷಯ, ಒಂದು ಪ್ರೀತಿ, ಇನ್ನೊಂದು ಕಡೆಗೆ ಟೈಮ್. ಅಲ್ಲ, ನಾನು ಚಾಪ್ ಮಾಡಿ ಇಡಬೇಕಿತ್ತಲ್ಲ ಒಂದಿನ ಮೊದ್ಲೇ. ಶೆಫ್ ರೀತಿಯಲ್ಲಿ ಕೊಯ್ಯಲು ಪ್ರಯತ್ನ ಪಡ್ತಾ ಇರುವ ಪಟೇಲ್ರು ಪ್ರಯತ್ನದಲ್ಲಿ ವಿಫಲತೆ ಕಾಣ್ತಾರ ಅಥವಾ ಸಫಲತೆ ಕಾಣ್ತಾರ? ನಮ್ಮಲ್ಲಿ ಕಾಡುವ ಕಟ್ಟ ಕಡೆಯ ಪ್ರಶ್ನೆ ಇದು. ವಿಫಲ ಅಂತ ನನ್ನ ಡಿಕ್ಷನರಿಲೇ ಇಲ್ಲ. ನಿಮ್ದು ಯಾವ ಡಿಕ್ಷನರಿ? ಆಕ್ಸ್ಫರ್ಡ್. ಅದ್ರಲ್ಲಿ ಯಾವಾಗಿಂದ ಕನ್ನಡ ಶುರು ಮಾಡಿದ್ರೆ? ಅಥವಾ ಆಕ್ಸ್ಫರ್ಡ್ ಕನ್ನಡ ಡಿಕ್ಷನರಿ. ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಅಲ್ಲಿ ಅದ್ರದ್ದು ಲಿಂಕ್ ಹಾಕಿ. ದೇವರಾಣೆ ಇಲ್ಲ, ಇದೆಲ್ಲ ಅವ್ರ ಮನ್ಸಂಗೆ ಮಾಡ್ಕಂತಿದ್ರು. ಫುಲ್ ಜೋಶ್, ಕೈ ಕಟ್ಟಾರು ಬೇಜಾರಿಲ್ಲ, ಒಟ್ಟು ಕಟ ಮಾಡಕಷ್ಟೇ. ಒಂದೊಂದೇ ಚಾಪ್ ಮಾಡುದು ನಾನು ವಿಡಿಯೋ ಮಾಡ್ರೆ ನೀವು ಇಡೀ ವರ್ಷ ಕಾಣ್ಲಕ್, ಅಷ್ಟು ದೊಡ್ಡ ವಿಡಿಯೋ ಆಯ್ತು. ಸೊ ಇವ್ರು ಇದನ್ನೆಲ್ಲ ಚಾಪ್ ಮಾಡಿ ಆದ್ಮೇಲೆ ಅವರೇ ಹೇಳ್ತ್ರಿ ಎಂತೆಲ್ಲ ಬೇಕು ಅನ್ಕೊಂಡ ಕಡಿಗೆ ನಾವು ಸಿಕ್ವ. ಅಕ್ಕ ಅಡ್ಡಿಲ್ಲ ಸಿಕ್ವ ಅಕ್ಕ. ಎಲ್ಲ ರೆಡಿ ಆಯ್ತು? ಆಯ್ತಾ? ಎಲ್ಲ ಆಯ್ತು ಚಾಪಿಂಗ್. ಎಂತೆಲ್ಲ ಇದು ಆಕ್ಚುಲಿ ಎಲ್ಲ ಮಿಕ್ಸ್ ಉಂಟು. ಇದು ಫ್ರೈಡ್ ರೈಸ್ ಮತ್ತೊಂದು ಚಿಕನ್ ಡ್ರೈಗೆ. ಅದರಲ್ಲಿ ಗಾರ್ಲಿಕ್ ಮತ್ತೆಂತ ಕೊರಿಯಾಂಡರ್, ಆನಿಯನ್, ಇದು ಡ್ರೈಗೆ ಸಹ ಬೇಕು, ಪ್ಲಸ್ ಫ್ರೈಡ್ ರೈಸಿಗೆ. ಇದೆಲ್ಲ ಫ್ರೈಡ್ ರೈಸಿಗೆ. ಓ, ನಂಗೀಗ ಗೊತ್ತಾಯ್ತು, ಈಗ ಫ್ರೈಡ್ ರೈಸ್ ಮಾಡುದಾ? ಫ್ರೈಡ್ ರೈಸ್ ಇಟ್ಸ್ ಓಕೆ ಗೊತ್ತಾದ್ರೆ, ಬಟ್ ಡ್ರೈ ಸ್ಪೆಷಲ್.
ಓಕೆ ಸರಿ ಬನ್ನಿ ಗೈಸ್ ಮಾಡ್ಲಿಕ್ಕೆ ಹೋಗುವ. ನಾನೀಗ ಕೂತ್ಕೊಂಡು ರಾಣಿ ತರ ನೋಡ್ತಾ ಇದ್ದೇನೆ. ಓಕೆ, ಅಣ್ಣ ನಾನು ಅವ್ರು ಮಾಡ್ತಾ ಇದ್ದಾರೆ. ನಂದು ಇದು ಯೂಟ್ಯೂಬ್ ವಿಡಿಯೋ ಅಲ್ಲ, ನಂದು ರೆಸಿಪಿ ಬುಕ್ ಇಲ್ಲಿ ಉಂಟು. ಸೊ ಅದ್ರಲ್ಲಿ ಬರ್ದ ಪ್ರಕಾರ ಫಸ್ಟ್ ಎಣ್ಣೆ ಹಾಕ್ಬೇಕು. ಎಷ್ಟು? ಅದೊಂದು ನಮ್ಮ ಹತ್ರ ರೈಸ್ ಅಲ್ಲಿ ಜಾಸ್ತಿ ಉಂಟಲ್ಲ, ಸೊ ಒಂದು 4 ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಬೇಕು. ಸುರಿತಾ ಇರಿ ಮೇಲಿಂದ ಯಾರೋ ಒಬ್ರು ಹೇಳುವವರೆಗೆ ಸುರಿತಾ ಇರಿ. ಒಳ್ಳೆ ಬಿಸಿಯಾಗಿದೆ. ಓಕೆ, ನಾನು 4 ಸ್ಪೂನ್ ಎಣ್ಣೆ ಹಾಕಿದ್ದೇನೆ. ಮತ್ತೆ ಅದಾದ್ಮೇಲೆ ನಾವು ಕಟ್ ಮಾಡಿದಂತ ಬೆಳ್ಳುಳ್ಳಿ, ಈರುಳ್ಳಿ ಮತ್ತೆ ಕ್ಯಾರೆಟ್ ಇದನ್ನೆಲ್ಲ ಹಾಕುವಂತ ಸಮಯ. ಥ್ಯಾಂಕ್ ಯು. ಸಣ್ಣ ಇಟ್ಟಲ್ಲ. ಸೊ ಯಾವ್ದು ಹಾಕುದು? ಫಸ್ಟ್ ಬೆಳ್ಳುಳ್ಳಿ ಹಾಕುವ ನಾವು. ಓಕೆ, ಬೆಳ್ಳುಳ್ಳಿ ಮತ್ತೆ ಹಾಕುವ ನಾವು ಆನಿಯನ್. ಎಲ್ಲುಂಟು ಆನಿಯನ್? ಅಲ್ಲಿ ಉಂಟು. ಇದು ಆನಿಯನ್ ಸುಮಾರು ಉಂಟು ಮಾರೆ. ಎಲ್ಲ ಹಾಕುದ? ನಿಮ್ಗೆ 2 ರೆಸಿಪಿಗಳ. ಹೌದು, ಓಕೆ, ಆನಿಯನ್ ಹಾಕಿ ಆಯ್ತು. ನನ್ಗೆ 1% ನಂಬಿಕೆ ಇಲ್ಲ, ಆಲ್ರೆಡಿ ಹೇಳಿದೆ ನಾನು ಇದನ್ನು. ಬಟ್ ಲಾಸ್ಟಿಗೆ ನಿಂಗೆ ಅಚ್ಚರಿ ಆಗುವ ಹಾಗೆ ನಾನು ಮಾಡ್ತೇನೆ ನೋಡಿ. ಎಣ್ಣೆ ಕಮ್ಮಿ ಆಯ್ತು, ಸೊ 1.5 ಸ್ಪೂನ್ ಸ್ವಲ್ಪ ಜಾಸ್ತಿ ಹಾಕಿದೆ ಎಣ್ಣೆ. ಇಲ್ಲಿ ಅಡಿ ಹಿಡಿತದೆ. ಕಟ್ಟೆಲ್ಲ ಬಾರಿ ಸೂಪರ್ ಮಾಡಿದ್ದಾರೆ ಆಯ್ತಾ. ಸಪುರ ಮಾಡಿ ಹೋಟೆಲಲ್ಲಿ ಹೇಗೆ ಕಟ್ ಮಾಡ್ತಾರೆ ಹಾಗೆ ಮಾಡಿದ್ದಾರೆ. ಹೌದಾ? ಹಾ, ಇದ್ರದ್ದು ಒಂದು ಎಂತ ವಿಷಯ ಅಂತ ಹೇಳಿದ್ರೆ ಕರೆಕ್ಟ್ ವಿಡಿಯೋ ನೋಡಿದ್ದಾರೆ ಅಂತ ಅರ್ಥ. ಕ್ಯಾರೆಟ್ ಆಯ್ತು ಅಲ್ಲ, ಕಟ್ ನಾನು ಯಾವಾಗಾದ್ರೂ ಹೀಗೆ ಮಾಡ್ತಿದ್ದೆ. ಸೊ ಕಟ್ ಮಾಡುದು ಅಲ್ಲ, ಒಂದೊಂದು ಡಿಶ್ಗೆ ಒಂದೊಂದ್ ತರ ಕಟ್ ಮಾಡ್ಲಿಕ್ಕೆ ಇರ್ತದಲ್ಲ. ಇದೀಗ ಫ್ರೈಡ್ ರೈಸ್ಗೆ ಇದು ನಾನು ಫ್ರೈಡ್ ರೈಸ್ ಮಾಡ್ಲಿಲ್ಲ, ಬಟ್ ತಿಂದಿದ್ದೇನೆ ಮೊದಲು. ತಿಂದಿದ್ದೇನೆ ಆಯ್ತಾ. ಓಕೆ, ಸೊ ಕ್ಯಾರೆಟ್ ಹಾಕಿ ಆಯ್ತು. ನೆಕ್ಸ್ಟ್ ಸ್ವಲ್ಪ ನೀರನಿಗೆ ಚಿಮ್ಬೇಕು, ಯಾಕಂದ್ರೆ ಅದು ಡ್ರೈ ಆಗ್ತದೆ ಗೊತ್ತಾಯ್ತಾ, ಅಡಿ ಹಿಡಿತದೆ. ಸೊ ನಾವೆಂತ ಮಾಡುವ, ನಾವು ಒಂದು ಚೊಂಬಲ್ಲಿ ನೀರು ತಗೊಳ್ಳುವ. ಚೊಂಬಲ್ಲಿ ನೀರು ತಕೊಂಡು ಈ ಚೊಂಬ ನೀರನ್ನು, ನನ್ನ ಕೈಯೆಲ್ಲ ಕ್ಲೀನ್ ಉಂಟು ಗೈಸ್, ಹೀಗೆ ಸ್ವಲ್ಪ ಹೀಗೆ ಮಾಡುವ. ಇಷ್ಟೇ ಗೊತ್ತಾಯ್ತಾ, ಹೆಚ್ಚಾಕ್ಲಿಕ್ಕಿಲ್ಲ, ಇಷ್ಟೇ ನೀರು. ಅದೀಗ ಒಂಚೂರು ದೊಡ್ಡದು ಮಾಡ್ಬೋದಾ? ಸೊ ಈಗ ನೀರು ಸ್ಪ್ರಿಂಕಲ್ ಮಾಡಿ ಆಯ್ತು. ನೆಕ್ಸ್ಟ್ ನಾವು ಈಗ ಎಂತ ಮಾಡುವ, ಇದನ್ನೊಂದು 5 ನಿಮಿಷ ಇಡುವ, ಮುಚ್ಚಿಡ್ಬೇಕು ಆಯ್ತಾ. ಹೆಚ್ಚಿಲ್ಲ, ಒಂದು 5 ನಿಮಿಷ. ಸೊ 5 ನಿಮಿಷ ಟೈಮ್ ನೋಡ್ಬೇಕಲ್ಲ ಮೊಬೈಲ್. ಓಕೆ, ಇನ್ನು 5 ನಿಮಿಷ ಆದ್ಮೇಲೆ ನೋಡ್ತೇನೆ ನಾನು ವಾಪಸ್. 10 years later ನಾನು ಊಟ ಮಾಡುದನ್ನು ನೀವು ನೋಡ್ಬೋದೇನು? 10 years ಅಲ್ಲ, 5 minutes later. 5 minutes later. ಬೇರೆ ತರಕಾರಿ ಇಲ್ವಾ ಫ್ರೈಡ್ ರೈಸಿಗೆ? ಬೇರೆ ತರಕಾರಿ ಇಲ್ವಾ? ಇದು 2 ಹಾಕ್ಬೇಕು. ಹೌದಾ? ಇಲ್ಲಿ ಬರಲಿಲ್ಲ ಮಾರ್ನ. ಅವ್ರಿಗೆ ಕನ್ಫ್ಯೂಸ್ ಆಗಿದೆ ಗೈಸ್. ಅಲ್ಲಿ ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದು ಫ್ರೈಡ್ ರೈಸಿಗೆ ಅಂತ, ಅದ್ರ ಖಾಲಿ ಈರುಳ್ಳಿ ಹಾಕಿ ಕ್ಯಾರೆಟ್ ಹಾಕಿ ಅದನ್ನ ಸಾರಿ. ಸೊ ಸ್ವಲ್ಪ ಚೇಂಜಸ್ ಉಂಟು ಗೈಸ್ ರೆಸಿಪಿಯಲ್ಲಿ. ಏನಿಲ್ಲ, ಹೆಚ್ಚೇನು ಚೇಂಜಸ್ ಇಲ್ಲ. ನೀವು ಎಂತ ತರಕಾರಿ ಕಟ್ ಮಾಡಿ ಇಟ್ಟಿದ್ದೀರಲ್ಲ, ಎಲ್ಲ ತರಕಾರಿ ಸೊ ಎಲ್ಲ ತರಕಾರಿ ಹಾಕಿದ್ರೆ ಆಯ್ತು ನೀವು ಆಯ್ತಾ. ಏನ್ ಟೆನ್ಷನ್ ಏನಿಲ್ಲ. ಒಂದು ಜಾಸ್ತಿ ಬೆಂದಿರ್ತದೆ, ಒಂದು ಕ್ರಂಚಿ ಆಗಿರ್ತದೆ, ಅಷ್ಟೇ ಡಿಫರೆನ್ಸ್ ಅಲ್ಲ. ಅಷ್ಟೇ. ಸೊ ನೀವೆಂತ ಮಾಡಿ, ಇದನ್ನೆಲ್ಲ ಹಾಕಿ, ಯಾವ್ದು ನೀವು ಸಂಕೋಚ ಮಾಡುದು ಬೇಡ. ನಾಳೆ ನಂಗೆ ಸರಿ ಬೇಯದೆ ಎಲ್ಲಾದ್ರೂ ನಾನು ವಾಶ್ರೂಮ್ ಅಲ್ಲಿ ಇದ್ರೆ ನಾನು ಕಮೆಂಟ್ ಪಿನ್ ಮಾಡಿ ಇರ್ತೇನೆ. ಸೊ ಇದನ್ನೆಲ್ಲ ಹಾಕಿ ತರಕಾರಿ ಎಲ್ಲ. ಸೊ ನಾವು ಕಾರ್ನ್ ಹಾಕಿದ್ದೇವೆ, ಕ್ಯಾಪ್ಸಿಕಮ್ ಹಾಕಿದ್ದೇವೆ, ಮತ್ತೆ ಈರುಳ್ಳಿ ಹಾಕಿದ್ದೇವೆ, ಮತ್ತೆ ಗಾರ್ಲಿಕ್, ಅಷ್ಟೇ. ಅಂದ್ರೆ ಯೂಶುವಲಿ ಬೀನ್ಸ್ ಎಲ್ಲ ಹಾಕ್ತಾರಲ್ಲ, ಬೀನ್ಸ್ ನಮ್ಗೆ ತರ್ಲಿಕ್ಕೆ ಮರ್ತೈತಿ, ಹಾಗೆ ಬೀನ್ಸ್ ಇಲ್ಲ. ಸೊ ಬೀನ್ಸ್ ಬದಲು ಈರುಳ್ಳಿ ಜಾಸ್ತಿ ಹಾಕಿದ್ದೇವೆ ನಾವು. ಐ ಥಿಂಕ್ ಈರುಳ್ಳಿ ತುಂಬಾ ಜಾಸ್ತಿ ಆಯ್ತು, ಬಟ್ ಪರವಾಗಿಲ್ಲ. ಮತ್ತೆ ಕ್ಯಾಬೇಜ್ ಎಲ್ಲ ಹಾಕ್ಬೇಕಲ್ಲ ಅದಕ್ಕೆ? ಕ್ಯಾಬೇಜ್ ಇಲ್ಲ, ನಾವು ಕ್ಯಾಪ್ಸಿಕಮ್ ಹಾಕುದು. ಅದು ನಡೀತದೆ, ಹಾಕಿದ್ರೆ ಹಾಕುದಿಲ್ಲ ಇಲ್ಲ, ಅದು ಡಿಪೆಂಡ್ಸ್. ಇದರಿಂದ ನಾವು ಕಲ್ತಿದ್ ಇನ್ನೊಂದು ವಿಷಯ ಎಂತ ಅಂದ್ರೆ, ನಾವು ಮನೆಗ್ ಬಂದ್ಮೇಲೆ ರೆಸಿಪಿ ನೋಡ್ಬಾರ್ದು. ಶಾಪಿಂಗಿಗೆ ಗ್ರೋಸರಿ ಶಾಪಿಂಗ್ ಹೋಗಿಂತ ಮುಂಚೆನೆ ರೆಸಿಪಿ ನೋಡಿ ಹೋಗ್ಬೇಕು. ಅದೇ ಅಲ್ಲ? ಸೊ ಅದೆರಡು ಮಿಸ್ ಆಯ್ತು ಗೈಸ್. ಪರವಾಗಿಲ್ಲ, ತರಕಾರಿ ಯಾವ್ದು ಸಾಕುದು, ಅದೇನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಸೊ ನೋಡುವ, ಸ್ವಲ್ಪ 5 ನಿಮಿಷ ನಂತರ ತೆಗಿಯುವ. 5 ನಿಮಿಷ ಹೋಗಿ ಇಲ್ಲಿ ಈಗ 1 year ಇಲ್ಲ 5 ನಿಮಿಷ ಆಯ್ತು. ಸೊ 5 ನಿಮಿಷ ನಂತರ ತೆಗಿತಿದ್ದೇವೆ ನಾವು. ಈಗ ಇದಕ್ಕೆ ಸ್ವಲ್ಪ ಚಂದ ಕಾಣ್ತದೆ, ಅಡ್ಡಿಲ್ಲ. ಅದು ಕಲರ್ ಉಂಟು, ಅದಕ್ಕೆ ಚಂದ ಕಾಣುದು.
ನೋಡುವಾಗ ಬಾರಿ ಸೂಪರ್ ಕಾಣ್ತಾ ಉಂಟೀನಿ. ಈಗ ಟೇಸ್ಟಲ್ಲಿ ಸಹ ಒಳ್ಳೆ ಇರ್ತದ, ನೋಡುವ. ನೆಕ್ಸ್ಟ್ ಓಕೆ, ಈಗ ನಾವು ಹೇಳಿದ ಹಾಗೆ ಉಪ್ಪು ಹಾಕುವ ಆಯ್ತಾ. ಉಪ್ಪಿಗಿಂತ ಬೇರೆ ರುಚಿ ಇಲ್ಲ. ಆಯ್ತು. ನೆಕ್ಸ್ಟ್ ಸ್ವಲ್ಪ ಪೆಪ್ಪರ್ ಹುಡಿ. ಈಗ ಹೋಗ್ತದೆ ಪೆಪ್ಪರ್ ಹುಡಿ. ವಾ 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 ವಾ. ನೆಕ್ಸ್ಟ್ ಪೆಪ್ಪರ್ ಆಯ್ತಲ್ಲ, ಹಾ, ನೆಕ್ಸ್ಟ್ ಸಾಸ್ ಹಾಕಬೇಕು. ಸೊ ಇದನ್ನು ಸ್ವಲ್ಪ ಈಗ ಮಿಕ್ಸ್ ಮಾಡು, ಉಪ್ಪು ಮತ್ತು ಪೆಪ್ಪರ್ ಆಗದಿದ್ರಾಯ್ತು. ಎಲ್ಲ ಸಾಕು ಸಾಸು. ಅದೆಂತ ಸಾಸ್ ಹಾಕಿದ್ರಿ? ಸೋಯಾ ಸಾಸ್ ಹಾಕಿದ್ದು. ಎಷ್ಟು ಹಾಕ್ಬೇಕು? ಅದು ಅಂದಾಜು ಮೇಲೆ ಚೂರು ಹಾಕಿದ್ದು ನಾನು. ಮತ್ತೆ ಇದು ಶೆಜ್ವಾನ್ ಸಾಸ್ ಅಂತ ಹೇಳಿ, ಓಕೆ, ಇದನ್ನು ಸ್ವಲ್ಪ ಸೊ ಈಗ ಶೇಜ್ವಾನ್ ಫ್ರೈಡ್ ರೈಸಾ? ಅಂಡ್ ಇದು ಇನ್ನೊಂದು ಮೂರನೇ ಸಾಸ್ ಹೋಗ್ತದೆ ಈಗ ಅದರೊಳಗೆ, ಹ್ಯಾಲಪಿನೋ ಪೆಪ್ಪರ್ ಅಂತ ಹೇಳಿ. ಇದು ಬರ್ದದ್ ಮಾತ್ರ JA, ಬಟ್ ಹೇಳುದು ಮಾತ್ರ ಹ್ಯಾಲಪಿನೋ. ಇದು ಅದೆಲ್ಲ ಮೆಕ್ಸಿಕನ್ ಸಾಸ್. ಹೌದು, ಇದು ನನ್ನ ಹೆಂಡತಿ ನಂಗೆ ಹೇಳಿಕೊಟ್ಟದ್ದು. ಸೊ ಇದು ಸಹ ಒಂಚೂರು ರುಚಿಗೆ ತಕ್ಕಷ್ಟಷ್ಟೇ, ಹೆಚ್ಚಾಕ್ಲಿಕ್ಕಿಲ್ಲ. ಮತ್ತೆ ವಾಪಸ್ ಮಿಕ್ಸ್ ಮಾಡಿ. ಓಕೆ, ನೋಡ, ಇದು ನೋಡಿ, ಇದು ಶೇಜ್ವಾನ್ ಸಾಸ್, ಮತ್ತೆ ಇನ್ನೊಂದು ಇದು ಸೋಯಾ ಸಾಸ್ ಫಸ್ಟಿಗೆ ಹಾಕಿದ್ದು, ಚೈನೀಸ್. ಎಸ್. ಅದೇ ಖಾರ ಪುಡಿ. ಇದೆಷ್ಟು? ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ನಾನು ಆಲ್ರೆಡಿ ಪೆಪ್ಪರ್ ಹಾಕಿದ್ದೇನಲ್ಲ, ಸೊ ಚಿಲ್ಲಿ ಪೌಡರ್ ಚೂರು, ಹೆಚ್ಚಾಕ್ಲಿಕ್ಕಿಲ್ಲ, ಚೂರು. ಅಂದ್ರೆ ಕಾಣ್ಲಿಕ್ಕೆ ಚಂದ ಕಾಣ್ಲಿಕ್ಕ ಆಗಲ್ಲ, ಚೂರು ಖಾರ ಖಾರ ಇರ್ತದೆ ಆಗ. ಹಾಗೆ ರೆಸಿಪಿ ಬುಕ್ ಅಲ್ಲಿ ಎಂತ ಉಂಟು ನೋಡ್ತೇನೆ, ಒಂದು ನಿಮಿಷ. ಏ ರಾಮದೇವ್ರ, ಇದೆಲ್ಲ ಆಗ್ಲಿಕ್ಕೆ ಇಲ್ಲ. ಒಳ್ಳೆ ಡಾಕ್ಟರ್ ಚೀಟಿ ಬರೆದು ಕೊಟ್ಟಾಗ ಉಂಟಿದು. ಡಾಕ್ಟರ್ ಬರ್ದಿದ ಅದನ್ನು? ಡಾಕ್ಟರ್ ಅಲ್ಲ, ನಾನೇ ಬರ್ತದ್ದು. ನಾನು ಆಕ್ಚುಲಿ ಇಂಜಿನಿಯರಿಂಗ್ ಅಲ್ಲಿ ಇರುವಾಗ ಹೀಗೆ ಇತ್ತು ನನ್ನ ಅಕ್ಷರ. ಮೋಸ್ಟ್ಲಿ ನಾನು ಡಾಕ್ಟರ್ ಆಗ್ಬೇಕಿತ್ತೇನಲ್ಲ, ತಪ್ಪಿ ಇಂಜಿನಿಯರ್. ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ಹಾಗೆ ಅನ್ಸ್ತಾ ಉಂಟು. ಕರೆಕ್ಟ್. ಸೊ ನನ್ನ ರೆಸಿಪಿ ಬುಕ್ ಪ್ರಕಾರ ನೆಕ್ಸ್ಟ್ ಇದನ್ನೀಗ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಆಯ್ತು, ಇಲ್ಲಿಗೆ ಮುಗೀತು. ಇನ್ನೀಗ ಇದಕ್ಕೆ ನಾವು ಎಂತ ಕುಕ್ ಮಾಡಿಟ್ಟ ರೈಸ್ ಉಂಟಲ್ಲ, ಅದು ಹಾಕಿದ್ರೆ ಆಯ್ತು. ಸೊ ಇದು ಆಲ್ರೆಡಿ ರೈಸ್ ಕುಕ್ ಮಾಡಿ ಇಟ್ಟಿದ್ವಿ, ಬಾಸ್ಮತಿ ರೈಸ್. ಎಷ್ಟು ರೈಸ್? ಇದು ನಾನು 2 ಗ್ಲಾಸ್ ಇಟ್ಟಿದ್ದೆ, ನಾವು ನಾಳೆಗೆ ಸಾಕ್ತದೆ ಅಂತ. ಸೊ ಇದನ್ನೆಲ್ಲ ಹೀಗೆ ಸ್ವಲ್ಪ ಹುಡಿ ಮಾಡಿ ಹಾಕಬೇಕು. ಸ್ವಲ್ಪ ಅಂಟಿದಾಗಿ ಉಂಟು ಆಯ್ತಾ. ಹೀಗೆ ಮಾಡಿ ಹುಡಿ ಮಾಡಿ ಹಾಕಿ. ಓಕೆ, ನಾನಿನ್ ಹಾಗಾದ್ರೆ ವರ್ಲ್ಡ್ ಟೂರಿಗೆಲ್ಲ ಹೋಗ್ಬೋದಲ್ಲ, ಒಬ್ಳೆ ಸೋಲೋ ಟ್ರಿಪ್? ವರ್ಲ್ಡ್ ಟೂರಿಗೆ ಹೋಗ್ಬೋದು, ಬಟ್ ಫ್ರೀಗೆ ನಿಂಗೆ ಯಾರು ಟಿಕೆಟ್ ಕೊಡುದಿಲ್ಲ, ದುಡ್ಡು ಬೇಕಾದ್ರೆ. ಅಲ್ಲ, ನೀವಿನ್ನೀಗ ಅಡಿಗೆ ಕಲ್ತ್ರಿ ಅಲ್ಲ, ಟೆನ್ಷನ್. ಅಡಿಗೆ ಕಲ್ತು ಅಂತ ರೆಸ್ಟೋರೆಂಟ್ ಇಡ್ಬೇಕಾ? ಅಲ್ಲ, ನಿಮ್ಗೆ ನೀವಿನ್ನ ಅಡಿಗೆ ಮಾಡಿ ತಿಂತೀರಿ. ಓಕೆ, ಈಗ ಇದು ಮಿಕ್ಸ್ ಮಾಡುವ. ಓಕೆ, ಮೆಲ್ಲ ಸುಮಾರು ಬರೋದಲ್ಲಿ ಅಲ್ಲಿ ನಮ್ಗೀಗ ಬೇರೆ ಏನೋ ಆಗದಿದ್ರೆ ಆಯ್ತು. ಇಲ್ಲ ಎಲ್ಲ ಇಷ್ಟು ತನಕ ದೇವರ ದಯೆಯಿಂದ, ನಿನ್ನ ಕೊಟ್ಟೆ ಬಾಯಿಂದ. ಕೊಟ್ಟೆ ಬಾಯ ಹೊಟ್ಟೆ ಬಾಯ? ಕೊಟ್ಟೆ ಬಾಯಿ. ಕೊಟ್ಟೆ ಬಾಯಿ ಅಂತ ಹೇಳಿದ್ರೆ? ಕೊಟ್ಟೆ ಬಾಯಿ ಅಂದ್ರೆ ಕೊಟ್ಟೆಯಲ್ಲಿ ಹೊಟ್ಟೆ ಇರ್ತಲ್ಲ. ಇಲ್ಲ, ನಂಗೆ ಗೊತ್ತಿಲ್ಲ, ಮೇ ಬಿ ಹೊಟ್ಟೆ ಬಾಯಿ ಇರ್ಬೋದು. ಅಲ್ಲ, ಬಾಯಿ ಹೊಟ್ಟೆ ಎಲ್ಲ ಇರುದು ಮತ್ತೆ. ಇಲ್ಲ, ಕೊಟ್ಟೆ ಬಾಯಿ, ನಾ ಹೇಳಿದ್ ಕರೆಕ್ಟ್. ಗೈಸ್, ಯಾರಿಗಾರು ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಅಲ್ಲಿ ಹೇಳಿ, ಅದು ಕೊಟ್ಟೆ ಬಾಯಿಯಾ ಅಥವಾ ಹೊಟ್ಟೆ ಬಾಯಿಯ ಅಂತ. ಇನ್ನೊಂದೀಗ ಬಿಸ್ನೆಸ್ ಐಡಿಯಾ ಅನ್ಲಾಕ್ ಆಯ್ತು ಗೈಸ್. ನಾವು ಮಂಗಳ ದೇವಿಯಲ್ಲಿ ಫ್ರೈಡ್ ರೈಸ್ ಅಂಗಡಿ ಹಾಕ್ಬೋದು. ಹೇಗುಂಟು? ನಾನೆಲ್ಲ ಚಾಪ್ ಮಾಡಿ ಕೊಡ್ತೇನೆ, ನೀವು ಹೀಗೆ ಮಿಕ್ಸ್ ಮಾಡಿ. ಫ್ರೈಡ್ ರೈಸ್ ಅಲ್ಲ, ಅದಕ್ಕೆ ಇದರಲ್ಲಿ ಎಂತೋ ಸೇರಿಸ್ಲಿಕ್ಕೊಂಡಿಲ್ಲ, ಹೇಳ್ತೇನೆ. ಈಗ ಆಯ್ತಲ್ಲ, ಇದು ಮಿಕ್ಸ್ ಆಯ್ತು. ಓಕೆ, ಸೂಪರ್ ಕಾಣ್ತಾ ಉಂಟು. ಇಲ್ಲಿಗೆ ಮುಗಿಲಿಲ್ಲ ನಮ್ದು, ಇದೀಗ ಮುಚ್ಚಿಡುವ ನಾವು. ಓಕೆ, ಇದೀಗ ಪ್ಯಾನ್ ಇಟ್ಟರೆ ಸಾಲದು, ಫಸ್ಟ್ ಗ್ಯಾಸ್ ಆನ್ ಮಾಡ್ಬೇಕಾಯ್ತಾ. ಅದು ಫಸ್ಟ್ ಸ್ಟೆಪ್. ಫಸ್ಟ್ ಗ್ಯಾಸ್ ಆನ್ ಮಾಡುವ. ಗ್ಯಾಸ್ ಆನ್ ಮಾಡಿ ಮತ್ತೆ ಪ್ಯಾನ್ ಇಟ್ಟು, ಪ್ಯಾನ್ ಬಿಸಿ ಆಗ್ಲಿ. ಈಗ ಪ್ಯಾನ್ ಬಿಸಿ ಆದ್ಮೇಲೆ ಟ್ವಿಸ್ಟ್ ಅಂತ ಹೇಳ್ತೇನೆ. ನಮ್ಮ ರೆಸಿಪಿ ಬುಕ್ ಪ್ರಕಾರ ಫಸ್ಟ್ ಪ್ಯಾನಿಗೆ ಒಂಚೂರು ಎಣ್ಣೆ ಹಾಕುವ. ಓಕೆ, ಹೆಚ್ಚಲ್ಲ, ಚೂರು ಎಣ್ಣೆ, ಒಂದು ಸ್ಪೂನ್ ಸಾಕು. ಇದು ಅರ್ಧ ಹಾಕಿದೆ ನಾನು. ಸೊ ಎಣ್ಣೆ ಹಾಕಿ ಇಡುವ. ಹೀಗೆ ಎಣ್ಣೆ ಬಿಸಿ ಆಯ್ತು. ಎಣ್ಣೆ ಬಿಸಿ ಆದ್ಮೇಲೆ ನಮ್ಮ ರೆಸಿಪಿ ಬುಕ್ ಪ್ರಕಾರ 4 ಮೊಟ್ಟೆ ನೋಡ್ದು ಹಾಕುವ. ಓ, ನಂಗೆ ಈಗ ಗೊತ್ತಾಯ್ತು. ನಿಂಗೆ ನಾನು ಆಕ್ಚುಲಿ ಮೊಟ್ಟೆ ಫ್ರಿಜ್ ಇಂದ ಹೊರಗೆ ತರಲು ಗೊತ್ತಾಗಿರ್ತದೆ. ಇದು ಎಗ್ ಫ್ರೈಡ್ ರೈಸ್. ಕರೆಕ್ಟ್, ದಟ್ ವಾಸ್ ದಿ ಟ್ವಿಸ್ಟ್ ಇನ್ ಇಟ್. ನೈಸ್. ನಾವೆಂತ ಮಾಡುವ, ಮೊಟ್ಟೆಗೆ ಸ್ವಲ್ಪ ಈಗ ಎಷ್ಟು ಚಂದ ಕಾಣ್ತಾ ಉಂಟಲ್ಲ, ಅದನ್ನ ಹಾಳು ಮಾಡ್ಬೇಕು. ಈ ಸೇಮ್ ಇಗಳಿ ಕಣ್ಣು 2, ಒಂದು ಮೂಗು, ಒಂದು ಬಾಯಿ. ನಿನ್ನ ಹೇಗೆ ಕಾಣ್ತಾ ಉಂಟು, ರೌಂಡ್.
ಈ ಜೋಕ್ಸ್ ಎಲ್ಲ ಭಾರಿ ಉಂಟು ಮಾತ್ರ. ಈಗ ಸ್ವಲ್ಪ ಉಪ್ಪು ಹಾಕುವ. ನೀನಿಲ್ಲಿ ನಗಡಿಸ್ತಾ ನಂದು ರೆಸಿಪಿ ಹಾಳು ಮಾಡಿ ನೀನೇ ಜವಾಬ್ದಾರಿ. ನಂಗೆ ಗೊತ್ತು. ರುಚಿಗೆ ತಕ್ಕಷ್ಟು ಪೆಪ್ಪರ್. ಇದಕ್ಕೆಲ್ಲ ಎಷ್ಟು ಸ್ಪೂನ್ ಹೇಳಿ ಕೇಳಬೇಡ, ಇದೆಲ್ಲ ರುಚಿಗೆ ತಕ್ಕಷ್ಟು. ಈಗ ನಾವು ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಹಾಳು ಮಾಡ್ಬೇಕು ಅದನ್ನು. ಇದನ್ನೀಗ ಪೂಜಿತನನ್ನು ಎಂತ ಮಾಡುವ, ಮಾಡುದು ಏನಂತ ಶೇಪ್ಲೆಸ್ ಮಾಡುವ. ರಾಮನೇ. ಸೊ ಹೀಗೆ ಸ್ಕ್ರಾಂಬಲ್ ಮಾಡುವ ಎಗ್ಗನ್ನು. ಓಕೆ, ಸೊ ನಮ್ಮದು ಸ್ಕ್ರಾಂಬಲ್ಡ್ ಎಗ್ ಆಯ್ತು, ರೆಡಿ ಆಯ್ತು. ಸೊ ಎಂತ ಸ್ಕ್ರಾಂಬಲ್ಡ್ ಎಗ್ ಅನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತು. ಇಲ್ಲಿಗೆ ಆಗ್ಲಿಲ್ಲ, ಇನ್ನೊಂದು ಬಾಕಿ ಉಂಟು, ಹೇಳ್ತೇನೆ ಎಂತ ಅಂತ. ಇದು ಮಿಕ್ಸ್ ಆಗಲಿ ಫಸ್ಟ್. ಇದು ನಾವಾಗ ಚಾಪ್ ಮಾಡಿಟ್ಟ ಸ್ಪ್ರಿಂಗ್ ಆನಿಯನ್, ಇದನ್ನೆಲ್ಲ ಸ್ವಲ್ಪ ಹೀಗೆ ಹಾಕುದು. ಓಕೆ, ಈಗಂತೂ ಭಾರಿ ಕಲರ್ಫುಲ್ ಕಾಣ್ತಾ ಉಂಟು. ನಿಮ್ಮ ಹೋಟ್ಲೇ ಆಗತ್ ನಂಗೆ ನೆಕ್ಸ್ಟ್ ಟೈಮ್ ಸಹ. ಫಸ್ಟ್ ಟೇಸ್ಟ್ ನೋಡಿ ಮತ್ತೆ ಹೇಳಿ ಎಂತ ಅಂತ. ಖಾಲಿ ನೋಡಿ ಕಲರ್ಫುಲ್ ಉಂಟ ಅಂತ ಹೇಳಿ. ಓಕೆ, ಸ್ಪ್ರಿಂಗ್ ಆನಿಯನ್ ಎಲ್ಲ ಹಾಕಿದ್ವಾ. ಈಗ ಇದನ್ನು ಇಚ್ಚೆ ಇಡುವ. ಈಗ ಇದನ್ನು ಲಾಸ್ಟ್ ರೌಂಡ್ ಆಫ್ ಮಿಕ್ಸಿಂಗ್ ಮಾಡುವ. ಸೊ ಇಲ್ಲಿಗೆ ನಮ್ಮ ಹೀಗೆ ಕಾಣ್ತದೆ ರುಚಿ ರುಚಿಯಾದ ಒಂದು ನಿಮಿಷ ಇನ್ನೊಂದು ಇದು ಮಾಡ್ಲಿಕ್ಕೆ ಉಂಟು, ಗಾರ್ನಿಶ್ ಮಾಡ್ಲಿಕ್ಕೆ ಉಂಟು. ಲಾಸ್ಟ್ ನಾವು ಚಾಪ್ ಮಾಡಿದಂತ ಕೊರಿಯಾಂಡರ್ ಅನ್ನು ಹೀಗೆ ಹಾಕ್ಬೇಕು. ಭಾರಿ ಸೂಪರ್ ಕಾಣ್ತದೆ. ನಾನು ತಿಂದು ಹೇಳ್ತೇನೆ. ಪೂಜೆಗೆ ಇನ್ನೂ ಸ್ಪೆಷಲ್ ಮಾಡ್ಲಿಕ್ಕೆ ಒಂದು ಚಿಕನ್ ಡ್ರೈ ಮಾಡ್ತಿದ್ದೇವೆ. ಚಿಕನ್ ಡ್ರೈಗೆ ಎಂತ ಅಂತ ಲಾಸ್ಟ್ ಈಗ ಮಾಡೋಗ್ಲೇ ಗೊತ್ತಾಗ್ತದೆ, ಪೂಜೆಗೆ ಸಹ ಗೊತ್ತಾಗ್ತದೆ, ನಿಮಗೂ ಗೊತ್ತಾಗ್ತದೆ. ಸಿಂಪಲ್. ಸೊ ಬಟ್ ಸ್ಟಾರ್ಟ್ ಮಾಡುವ ಬನ್ನಿ. ಸೊ ಒಂದು ಬೌಲಿಗೆ ನಾವು 2 ಸ್ಪೂನ್ ಎಣ್ಣೆ ಹಾಕ್ಬೇಕು ಫಸ್ಟಿಗೆ. ಆಯ್ತಾ, ಎಣ್ಣೆ ಹಾಕಿ ಅದು ಬಿಸಿ ಆಗ್ಲಿಕ್ಕೆ ಬಿಡುವ. ಇದು ಸಹ ನನ್ನ ರೆಸಿಪಿ. ಇದು ಕೆಳಗಿದ್ದದ್ದು ಫ್ರೈಡ್ ರೈಸ್, ಮೇಲೆ ಇರೋದು ಈಗ ಇದ್ರದ್ದು ರೆಸಿಪಿ. ಗಾರ್ಲಿಕ್ ಹಾಕುವ. ನಮ್ದು ಗಾರ್ಲಿಕ್ ಕೂಡ ಅಲ್ಲಿಂದ ವಾಪಸ್ ಪುಸ್ತಕ ನೋಡ್ತಿದ್ದೆ. ಬೆಳ್ಳುಳ್ಳಿ ಹಾಕುವ ಫಸ್ಟಿಗೆ. ಬೆಳ್ಳುಳ್ಳಿ ಕಬಾಬ್. ಬೆಳ್ಳುಳ್ಳಿ ಹಾಕಿ ಆದ್ಮೇಲೆ ನೆಕ್ಸ್ಟ್ ಜೀರಾ ಪೌಡರ್ ಹಾಕುವ ಚೂರು. ಆಯ್ತಾ, ಓಕೆ, ಜೀರಾ ಪೌಡರ್ ಹಾಕುವ. ಇದನ್ನ ಮಿಕ್ಸ್ ಮಾಡ್ತೀನಿ. ಚೂರು ಜೀರಿಗೆ ಪೌಡರ್. ಸೊ ಜೀರಾ ಪೌಡರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದೆ. ನೆಕ್ಸ್ಟ್ ಎಂತ ಹಾಕುವ ಗೊತ್ತುಂಟಾ, ನೀರುಳ್ಳಿ ಕಟ್ ಮಾಡಿದನ್ನು ಹಾಕುವ. ಆಯ್ತಾ, ಇದು ತೊಳ್ಳಿಟ್ಟ ಕರಿ ಲೀವ್ಸ್ ಹಾಕ್ತೇನೆ. ಬ್ರೌನ್ ಆದ ಕೂಡಲೇ ನಾವು ನೆಕ್ಸ್ಟ್ ಎಂತ ಮಾಡಬೇಕು ಗೊತ್ತುಂಟಾ, ನೆಕ್ಸ್ಟ್ ನಾವು ಹಾಕ್ಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೇಕು. ಇದು ನಮ್ಮದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಮಾಡಿ ಮನೇಲೆ ಮಾಡಿ. ಸೊ ಇದನ್ನೊಂದು 2 ಸ್ಪೂನ್ ಹಾಕುವ, ಸಾಕು. ಓಕೆ, ಇದು ಪರಿಮಳ ಬರೋ ತನಕ ಫ್ರೈ ಆಗ್ಬೇಕಂತೆ. ನಿಮಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಪರಿಮಳ ಬರಬೇಕು, ಹಾಗೆ ಮೂಸುದಲ್ಲ, ಬರಬೇಕು. ಈ ಮನೆ ಇದೇ ಪರಿಮಳ ಬರ್ತಾ ಉಂಟು. ಸೊ ಈಗ ಅದಾಯ್ತು. ಹಾಗಾದ್ರೆ ನೆಕ್ಸ್ಟ್ ಎಂತ ಹಾಕ್ಬೇಕು, ಪರಿಮಳ ಬಂದ ಮೇಲೆ ನೆಕ್ಸ್ಟ್ ನಾವು ಹಾಕ್ಬೇಕು ಅರಶಿನ ಮತ್ತು ಚಂದನದ ಗುಣಗಳ ಸಂತೂರ್. ಸೊ ಇದು ಅಂದಾಜು ಇದೆಲ್ಲ ಅಂದಾಜು ಅರ್ಧ ಚಮಚ. ಸೊ ಅರ್ಧ ಚಮಚ ಅರಿಶಿಣ ಹಾಕಿಬೇಕು. ಹಾಕಿ ಆದ್ಮೇಲೆ ನೆಕ್ಸ್ಟ್ ನಾವು ಹಾಕುವ ಕೊರಿಯಾಂಡರ್ ಪೌಡರ್. ಕೊರಿಯಾಂಡರ್ ಪೌಡರ್ ಅಂದ್ರೆ ಕೊರಿಯಾಂಡರ್ ಪೌಡರ್ಗೆ ಎಂತ ಹೇಳ್ತಾರೆ ಕನ್ನಡದಲ್ಲಿ? ಎಂತ ಹೇಳ್ತಾರೆ ಕೊರಿಯಾಂಡರ್ ಪೌಡರ್ಗೆ? ಗೊತ್ತಿಲ್ಲ, ಹೇಳು. ಅವಸ್ಥೆ. ಕೊತ್ತಂಬರಿ ಪೌಡರ್ ಹಾಕುವ. ನಾನ್ ಬರ್ದ ನಂಗೆ ಕೆಲವು ಅರ್ಥ ಆಗುದಿಲ್ಲ, ಅದಾಗೆ ಡಾಕ್ಟರ್ ಬರ್ದಿತ್ತಲ್ಲ, ಡಾಕ್ಟರ್ ಬರ್ದ ಕಾಲ್ವಿ ಅಲ್ಲಿ ಮೆಡಿಕಲ್ ಅವ್ರಿಗೆ ಮಾತಾಡ್ತಾ. ಈಗ ನಾವು ಸ್ವಲ್ಪ ಪೆಪ್ಪರ್ ಹಾಕ್ಬೇಕು. ಇದು ನಾವು ಸ್ವಲ್ಪ ಜಾಸ್ತಿ ಹಾಕ್ಬೇಕು ಪೆಪ್ಪರ್, ಖಾರ ಬರ್ಲಿಕ್ಕೆ. ನಾನಿಲ್ಲಿ 2 ಸ್ಪೂನ್ ಪೆಪ್ಪರ್ ಹಾಕ್ತಿದ್ದೇನೆ. ಪೆಪ್ಪರ್ ಅಂತ ಹೇಳಿದ್ರೆ ಎಂತ? ಪೆಪ್ಪರ್ ಅಂದ್ರೆ ಇದು ಅದೇ ಒಳ್ಳೆ ಮೆಣಸು. ನಾವು ಕಾಳು ಮೆಣಸು ಅಂತ ಹೇಳ್ತೇವೆ, ಒಳ್ಳೆ ಮೆಣಸು ಅಂತ ಹೇಳ್ತೇವೆ. ನೆಕ್ಸ್ಟ್ ಗರಂ ಮಸಾಲ ಹುಡಿ ಹಾಕ್ಬೇಕು. ಇದು ಸಹ ಒಂಚೂರು, ಅಂದ್ರೆ 1 ಸ್ಪೂನ್ ಹಾಕಿದ್ರೆ ಆಯ್ತು, ಪರಿಮಳಕ್ಕೆ ಮಾತ್ರ. ಆಯ್ತಾ, ಅದಾದ್ಮೇಲೆ ಈಗ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಓಕೆ, ಹೇಗೆ ಅಡಿಗೆ ಸುಲಭ ಅನ್ಸ್ತದಲ್ಲ? ಅಡಿಗೆ ನೋಡಿ ಎಷ್ಟು ಬೇಗ ಇದೆ. ಈಗ ಬರ್ತದೆ ನಮ್ಮ ಮೇನ್ ಇಂಗ್ರೀಡಿಯೆಂಟ್, ಇದು ಹೀರೋ, ನನ್ನ ಫೇವರೇಟ್ ಚಿಕನ್. ಸೊ ಚಿಕನ್ ಅನ್ನು ತೊಳೆದಿಟ್ಟಿದ್ದೆ ಆಲ್ರೆಡಿ.
ಸೊ ತೊಳೆದ ಚಿಕನ್ ಅನ್ನು, ಕಟ್ ಮಾಡಿದ ಚಿಕನ್ ಅನ್ನು ಹಾಕ್ತಿದ್ದೇವೆ. ನಂಗೆ ಗೊತ್ತಾಯ್ತಿದೆ ಅಂತ ರೆಸಿಪಿ ಅಂತ. ಎಂತ ಪೆಪ್ಪರ್ ಚಿಕನ್. ಅದನ್ನ ಹೇಳುದಿಲ್ಲ, ನೀನು ರೈಟರ್ ಆಗ ನಿಂಗೆ ಲಾಸ್ಟ್ ಗೊತ್ತಾಗ್ತದೆ. ನನ್ಗೆ ಏನಿರ್ತದೆ ಪೆಪ್ಪರ್ ಚಿಕನ್ ಇರ್ಬೋದಂತ. ಉಪ್ಪು ಹಾಕ್ಬೇಕು. ಉಪ್ಪು ಹಾಕ್ಲಿಲ್ಲ ನಾವು. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಈ ಸಣ್ಣದ ಚೋಟು ಸ್ಪೂನ್ ಅಲ್ಲಿ, ಇದ್ರಲ್ಲಿ ಯಾರಿಗಾದ್ರೂ ಅವರಿಗೆ 3 ಸ್ಪೂನ್ ಅಂತ ಹೇಳಿದೆ, ನೀವು ಸತ್ಯ ಟೇಬಲ್ ಸ್ಪೂನ್ ಅಲ್ಲಿ 3 ಸೌಂಡ್ ಹಾಕಿದ್ರೆ ಮತ್ತೆ ಶಿವನ್ ಪಾದಕ್ಕೆ ಹೋಗ್ಬೇಕು ಡೈರೆಕ್ಟ್. ಸೊ ಒಂದು ಅರ್ಧ ಸ್ಪೂನ್ ಉಪ್ಪು ಅಂತ, ಅರ್ಧ 1 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು. 2 ನಿಮಿಷ ಇಡ್ಬೇಕು ಫಸ್ಟಿಗೆ. ಸೊ ನಾನೀಗ ಕರೆಕ್ಟ್ ಮಿಕ್ಸ್ ಮಾಡಿದೆ ಅಲ್ಲ, ಸೊ ಇದೀಗ 2 ನಿಮಿಷ ಇದನ್ನು ಬಿಟ್ಟು ಬಿಡ್ತೇನೆ. ಹೈ ಫ್ಲೇಮ್ ಅಲ್ಲಿ ಇಟ್ಟಿದ್ದೇನೆ ಆಲ್ರೆಡಿ. ಈಗ ಇದಕ್ಕೆ ನೀರು ಹಾಕ್ಲಿಕ್ಕೆ ಉಂಟು. ಸೊ ಫ್ಲೇಮ್ ಅನ್ನು ಮೀಡಿಯಂ ಅಲ್ಲಿ ಇಟ್ಟಿದ್ದೇನೆ ನಾನು. ಓಕೆ, ಈಗ ಮೀಡಿಯಂ ಅಲ್ಲಿ ಉಂಟು. ಮೀಡಿಯಂ ಅಲ್ಲಿ ಇಟ್ಟು ಈಗ ನೀರು ಹಾಕ್ತೇನೆ. ಓಕೆ, ಎಷ್ಟು ನೀರು ಹಾಕ್ಲಿಕ್ಕೆ? ಹಾಫ್ ಕಪ್. ಅರ್ಧ ಕಪ್ ನೀರು. ತೋರಿಸ್ತೇನೆ ಈಗ. ಸೊ ಇಲ್ಲಿ ನೋಡಿ ಗೈಸ್, ಇದು ನಮ್ಮ ಚೋಟು ಲೋಟೆ ಚಾ ಕುಡಿಯೋದು ನಮ್ಮದು. ಸೊ ಇದರಲ್ಲಿ ಒಂದು ಫುಲ್ ಗ್ಲಾಸ್ ನೀರು ತಗೊಂಡಿದ್ದೇನೆ. ಹಾಫ್ ಕಟ್ ವಾಟರ್ ಅನ್ನು ನೀರನ್ನು ಹಾಕುದು. ಸೊ ಇದನ್ನೀಗ ಮುಚ್ಚಿಡುವ 15 ನಿಮಿಷ ಆಯ್ತಾ. ಇನ್ನು 2 ಸ್ಪೂನ್ ಪೆಪ್ಪರ್ ಚಿಕನ್ ಆದ ಕಾರಣ ಫಸ್ಟಿಗೆ ನಾವು ಸ್ವಲ್ಪ ಹಾಕಿದಲ್ಲ ಪೆಪ್ಪರ್, ಈಗ ಖಾರ ಜಾಸ್ತಿ ಮಾಡಲಿಕ್ಕೆ 2 ಸ್ಪೂನ್ ಪೆಪ್ಪರ್ ವಾಪಸ್ ಹಾಕಿದೆ. ಸೊ ಅದೀಗ ಕರೆಕ್ಟ್ ಮುದ್ದೆ ಮುದ್ದೆ ಬರ್ತದೆ ಆಯಿತಾ. ಸಾಕು. ಸೊ ಕಟ್ ಮಾಡಿರುವಂಥ ಕೊರಿಯಂಡರನ್ನು, ಕೊತ್ತಂಬರಿ ಸೊಪ್ಪನ್ನು ಹಾಕುವ. ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕ್ತೀವಿ ಅಷ್ಟು ರುಚಿ. ನನಗೆ ಭಾರಿ ಇಷ್ಟ. ಪರಿಮಳ ಪ್ಲಸ್ ನಂಗೆ ಇಷ್ಟ ಸಹ ಅದ್ರ ಟೇಸ್ಟ್. ಸೊ ಇದನ್ನೀಗ ಮಿಕ್ಸ್ ಮಾಡುವ. ಬಿಸಿ ಬಿಸಿ ಪೆಪ್ಪರ್ ಚಿಕನ್ ಸವಿಯಲು ಸಿದ್ಧ. ಈಗ 2 ಡಿಶ್ ಆಯ್ತು. ಸೊ 2 ಡಿಶ್ ಆಯ್ತು, ಅಲ್ಲಿಗೆ ಆಗ್ಲಿಲ್ಲ. ಇದೊಂದು ಆಕ್ಚುಲಿ ಅದಕ್ಕಿಂತ ಮೊದಲು ಪೆಪ್ಪರ್ ಚಿಕನ್ ಇದೊಂದು ಸ್ಟೋರಿ ಹೇಳ್ತೇನೆ. ನಾನು ಮೊದ್ಲು ಈಗಲ್ಲ, ಮದುವೆ ಮೊದಲು ಕೊರೋನಾ ಟೈಮಲ್ಲಿ ನಾನು ಮತ್ತೆ ನನ್ನ ಅಮ್ಮ ಸೇರಿ ಒಮ್ಮೆ ಪೆಪ್ಪರ್ ಚಿಕನ್ ಮಾಡಿದ್ವಿ. ಅದನ್ನು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೆ, ನನ್ನ ಪ್ರೈವೇಟ್ ಇದ್ರಲ್ಲಿ. ಅದು ನನ್ನ ಹೆಂಡತಿ ಮದುವೆ ಟೈಮಲ್ಲಿ ನೋಡಿದಾಗ ಅವಳು ಹೇಳಿದ್ಲು, ನೆಕ್ಸ್ಟ್ ಮದುವೆ ಆದ್ಮೇಲೆ ನಂಗೆ ಒಮ್ಮೆ ಪೆಪ್ಪರ್ ಚಿಕನ್ ಮಾಡಿ ಕೊಡಿ ಆಯ್ತಾ ಅಂತೇಳಿ. ಸೊ ಅದಕ್ಕೋಸ್ಕರ ಮಾಡಿ ಪೆಪ್ಪರ್ ಚಿಕನ್. ನೆನಪುಂಟ ನಿಂಗೆ? ಗುಡ್. ಬಾ, ಹಾಗಾದ್ರೆ ಇದಕ್ಕೆ ಹೋಗುವ ಈಗ ನೆಕ್ಸ್ಟ್ ಮೊಟ್ಟೆಗೆ. ಸೊ ಇದೊಂದು ಇನ್ಸ್ಟಾಗ್ರಾಮ್ ರೀಲ್ ಥ್ರೂ ನೋಡಿದ್ದು ನಾನು. ಫಸ್ಟ್ ಟೈಮ್ ನಾನು ಸಹ ಟ್ರೈ ಮಾಡ್ತಿರೋದು. ಸೊ ಮಾಡ್ತೇನೆ ಮತ್ತೆ ನೋಡು. ಓಕೆ, ಸ್ಪ್ರಿಂಗ್ ಆನಿಯನ್. ಸ್ಪ್ರಿಂಗ್ ಆನಿಯನ್ ಅನ್ನು ಕಟ್ ಮಾಡಿ ಫಸ್ಟ್ ಸೈಡಲ್ಲಿ ಇಡೋದು, ಅದು ರೂಟ್ ಅನ್ನು. ಓಕೆ, ಆಮೇಲೆ ಒಂದು ಹೀಗೆ ಒಂದು ಭಾಗ ಎಳಿಬೇಕು ಇಲ್ಲಿ ಆಯ್ತಾ. ಅಲ್ಲಿ ಎಲ್ಲ ಸಾರಿ ಮಾಡ್ತಿದ್ದೀರಿ ಈಗ. ಓಕೆ, ಹೀಗೆ ಮಾಡಿ ಹೀಗೆ ಒಂದು ನಾವು ಸೀಳನ್ನು ಎಳೆಯುವ. ಓಕೆ, ಹೀಗೆ ಸೀಳನ್ನು ಎಳೆದು ಇದನ್ನು ಇಲ್ಲಿಗೆ ಇದು ಸರಿ ಆಗಲಿಲ್ಲ, ಒಂದು ನಿಮಿಷ. ಹೀಗೆ ಎಳೆದು ಇನ್ನು ವಾವ್ ಬರಬೇಕಷ್ಟೇ. ಓಕೆ, ಇದನ್ನು ಹೀಗಿಡುವ ಫಸ್ಟ್. ಈಗ ಮೊಟ್ಟೆಯನ್ನು ಉಂಟಲ್ಲ, ಇದು ಬೇಯಿಸಿದ ಮೊಟ್ಟೆ. ಈಚೆ ಬಾ, ಈಚೆ ಬಾ. ಹೀಗೆ ಮಾಡಿ. ಓಕೆ, ಮೊಟ್ಟೆ ಉಂಟಲ್ಲ, ಇದು ಬೇಯಿಸಿದ ಮೊಟ್ಟೆ ಅಲ್ಲ. ಸೊ ಬೇಯಿಸಿದ ಮೊಟ್ಟೆಯನ್ನು ನಾವು ಫಸ್ಟಿಗೆ ತುಂಬ ನಾಜೂಕಲ್ಲಿ ಹೀಗೆ ಮಾಡಿ ಕಟ್ಟು ಮಾಡಬೇಕು. ಓಕೆ, ಕಾಣ್ತಾ ಉಂಟಾ? ಇದರದ್ದು ಎಲ್ಲೋ ಕಾಣುವುದಿಲ್ಲ ಮಾರೆ, ಎಲ್ಲೋ ಅಡಿಗೆ ಹೋಗಿದ ಅಂತ. ಅದಕ್ಕೆ ನಮ್ಮ ಮಧ್ಯದಲ್ಲಿ ಇಡ್ತಾರ. ಓಕೆ, ಹೀಗೆ ಮಾಡುವ. ಹೀಗೆ ಮಾಡಿ ಎಂತ ಮಾಡುವ ಹೇಳಿದರೆ, ಇಲ್ಲಿ ಒಂದು ಹೋಲ್ ಮಾಡುವ. ಹೀಗೆ ಹೋಲ್ ಮಾಡುವ ಆಯ್ತಾ, ಹೋಲ್. ನೆಕ್ಸ್ಟ್ ಇದನ್ನೆಂತ ಕಟ್ ಮಾಡಿ ಇಟ್ಟಿದ್ವಲ್ಲ, ಇದನ್ನು ಕರೆಕ್ಟ್ ರೋಲ್ ಮಾಡುವ. ನೀವು ಅಡ್ಡಿಲ್ಲ, ಒಳ್ಳೊಳ್ಳೆ ಯೂಸ್ಫುಲ್ ಥಿಂಗ್ಸ್ ಅನ್ನೆಲ್ಲ ನೋಡ್ತೀರಿ ಇನ್ಸ್ಟಾಗ್ರಾಮ್. ಹಾಗೇನಿಲ್ಲ ಆಯ್ತಾ. ಹೀಗೆ ಮಾಡಿ ಹೀಗೆ ಸೈಡಿಗೆ ಇಡುವ. ತೋರಿಸ್ತೇನೆ, ಇಲ್ಲ ಆಗಲಿಲ್ಲ ಇನ್ನೊಂದು ಮಾಡ್ತೇನೆ ಹಾಗೆ. ಸೊ ಇದೆಂತ ಗೊತ್ತುಂಟ ಗೈಸ್, ನನ್ನ ಹೆಂಡತಿ ಹೇಳ್ತಿದ್ಲು ನನ್ನ ಬರ್ತ್ಡೇಗೆ ನನಗೆ ಹೂ ತಂದು ಕೊಡಿ, ಇಂಡಿಯಲ್ಲಿ ಆಗಿದ್ರೆ ತಂದು ಕೊಡ್ತಿದ್ರಿ, ಇಲ್ಲಿ ತಂದು ಕೊಡಿ ಹೇಳಿ. ಅದಕ್ಕೆ ನಾನು ಹೇಳಿದೆ ನಿಂಗೆ ಹೇಗಿದ್ರು ತಿನ್ನೋದು ಇಷ್ಟ ಅಲ್ಲ. ಸೊ ನಾನೊಂದು ರೀಲ್ ನೋಡಿದ್ದೇನೆ,
ನಿನ್ಗೆ ಹೂವು ಪ್ಲಸ್ ತಿನ್ನುದು ಎರಡು ಒಟ್ಟಿಗೆ ಮಾಡಿ ಕೊಡುವ. ವಾವ್, ಹೇಗೆ ಉಂಟು ಐಡಿಯಾ? ಒಳ್ಳೆ ತಲೆ. ಇದು ಹೂ ಕಾಣ್ತಾ ಉಂಟಾ? ಇದು ಹೋಗಿದೆ ಸೈಡ್. ಇಲ್ಲ, ಅದು ಹಾಗೆ ಅದು ಇದು ಅದರದ್ದು ಎಲೆ. ಓ, ಇದು ಈಗ ಹೂ. ಇದೀಗ ನೋಡಿ ರೆಡಿ ಆಗಿದೆ. ಹೇಗುಂಟು? ನಾನು ಎಕ್ಸ್ಪೆಕ್ಟೇಷನ್ ಇದ್ರಲ್ಲಿ ಇಟ್ಕೊಳ್ಳೇ ಇರ್ಲಿಲ್ಲ, ಬಟ್ ನಾನು ಎನ್ಸಿದೆ ಇವ್ರು ಖಾಲಿ ಫ್ರೈಡ್ ರೈಸ್ ಏನೋ ಮಾಡಿ ಕೊಡ್ತಾರೆ ಅಂತ. ಬಟ್ ಪ್ರೆಸೆಂಟೇಷನ್ ಹೇಗೆ ಕಾಣ್ತಾ ಉಂಟಲ್ಲ, ಲೈಕ್ ನಂಗೆ ತಿನ್ಲಿಕ್ಕೆ ಮನ್ಸು ಬರ್ತಿಲ್ಲ. ಅದು ಇದೊಂದು ಇಗಳಿ ಮಾಡಿದ್ದಾರೆ ಫ್ಲವರ್ ಅನ್ನು ಮೊಟ್ಟೆಯಿಂದ. ಯಾವ ರೀಲಿಂದ ತಗೊಂಡು ಕಾಪಿ, ನನ್ನ ಐಡಿಯಾ ಅಲ್ಲ. ಬಟ್ ಫಸ್ಟ್ ನೋಡ್ತಾ ಕುತ್ಕೊಳ್ಳುವ, ತಿನ್ನುದೇ ಬೇಡ ಅನ್ಸ್ತಾ. ಫಸ್ಟ್ ಟೈಮ್ ಮಾಡೋಗಲ್ಲೇ ಸರಿ ಆಯ್ತು, ಪುಣ್ಯಕ್ಕೆ. ಹೌದು, ಥ್ಯಾಂಕ್ಫುಲ್ ಟು ಗಾಡ್. ಹ್ಯಾಪಿ ಹ್ಯಾಪಿ ಬರ್ತಡೇ. ನಾನು ತಿಂತೇನೆ ಆಯ್ತಾ? ಟೇಸ್ಟ್ ಮಾಡಿ. ನಾನು ಆಕ್ಚುಲಿ ಆಲ್ರೆಡಿ ಸ್ವಲ್ಪ ಟೇಸ್ಟ್ ಮಾಡಿದೆ, ಒಳ್ಳೆ ಇತ್ತು. ಓಕೆ, ಧೈರ್ಯ ಅಲ್ಲ ಧೈರ್ಯ ಅಲ್ಲ, ಬಟ್ ಎಂತ ಹೇಳಿಕ್ಕಿಲ್ಲ. ಉಪ್ಪು ಖಾರ ಎಲ್ಲ ಸೂಪರ್ ಉಂಟು. ಈಗ ಚಿಕನ್ ತಿಂತೇನೆ. ದಿಸ್ ಇಸ್ ಹೆವೆನ್ಲಿ ಚಿಕನ್. ನಾನು ಹೈಪ್ ಕೊಡ್ತಿಲ್ಲ. ಹಾಗಾದ್ರೆ ಪೆಪ್ಪರ್ ಚಿಕನ್ ಬಿಟ್ಟು ಹೆವೆನ್ಲಿ ಚಿಕನ್ ಇಡುವ. ಹೆವೆನ್ಲಿ ಪೆಪ್ಪರ್ ಚಿಕನ್ ಸೂಪರ್ ಇದೆ. ಮೊಟ್ಟೆ ನಾನು ತಿನ್ನುವುದಿಲ್ಲ ಆಯ್ತಾ, ನಾನು ಹಾಗೆ ನೋಡ್ತಾ ಇರ್ತೇನೆ. ನಂಗೆ ತಿನ್ಲಿಕ್ಕೆ ಮನ್ಸು ಬರ್ತಿಲ್ಲ ಚೂರ್ಸ. ಬಟ್ ಥ್ಯಾಂಕ್ ಯು ಸೋ ಮಚ್. ಇನ್ನು ಜಾಸ್ತಿ ತಿನ್ಬೇಕು ಅನಿಸ್ತಾ ಉಂಟು. ನಂಗೂ ಹಸಿವು ಆಗ್ತಾ ಉಂಟು. ಇವಳು ಖಾಲಿ ಇವಳೆ ತಿಂತಿದ್ದಾಳೆ, ಇನ್ನು ನಾನ್ ಬ್ಯಾಟಿಂಗ್ ಮಾಡ್ಬೇಕು. ಜೋರ್ ಹಸಿವು ಆಗ್ತಾ ಉಂಟು. ತುಂಬಾ ಹೊತ್ತಾಯ್ತು ಮಾಡುದು. ಎಷ್ಟು ಹೊತ್ತು ಪ್ರಿಪೇರ್ ಮಾಡಿದ್ದೇವೆ ಈಗ? 2 to 3 hours ಆಗಿದೆ. ಅದೇ ಒಂದು 2.5-3 ಗಂಟೆ ಹೊತ್ತು ಆಗಿದೆ. ಅಲ್ಲ, ಅದೇ 2ರಿಂದ 2.5 ಗಂಟೆ ಹೊತ್ತು ಮೋಸ್ಟ್ಲಿ. ಗೊತ್ತಿಲ್ಲ, ನಾವು ಟೈಮ್ ನೋಡ್ಲಿಲ್ಲ ಆಕ್ಚುಲಿ. ಬಟ್ ಖುಷಿ ಆಯ್ತು. ನಿಂಗೆ ಖುಷಿ ಆಯ್ತು ಅಂತ ನಂಗೂ ಖುಷಿ ಅಂದ್ರೆ ತುಂಬಾ ಖುಷಿ ಆಯ್ತು. ಸೊ ನನ್ನ ಬರ್ಡೇಗೆ ನೀವೆಲ್ಲ ಸಹ ತುಂಬಾ ಜನ ವಿಶ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ. ಬಟ್ ಜಾಸ್ತಿ ಸಪೋರ್ಟ್ ಮಾಡ್ಬೇಕಂದ್ರೆ ನಿಮ್ಗೇನ್ ಮಾಡ್ಬೇಕು ಗೊತ್ತುಂಟಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ನಮ್ಮನ್ನು. ಹೌದು, ಇಂಥ ಮೋರ್ ಕಾಂಟೆಂಟ್ ನಿಮಗೆ ಸಿಗ್ತದೆ. ಓಕೆ, ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.